बेळगाव महानगरपालिकेच्या 23व्या कार्यकाळासाठी मंगेश पवार महापौर आणि वाणी विलास जोशी उपमहापौर म्हणून निवडून आले. प्रादेशिक आयुक्त अशोक शेट्टण्णवर यांनी बेळगाव महानगरपालिकेच्या 23व्या कार्यकाळासाठी मंगेश पवार यांची महापौर आणि वाणी जोशी यांची उपमहापौर म्हणून निवड झाल्याची अधिकृत घोषणा केली. शनिवारी बेळगाव महानगरपालिकेच्या कौन्सिल सभागृहामध्ये नव्या महापौर आणि उपमहापौर पदासाठी निवडणूक घेण्यात आली. मतदान पद्धतीनुसार निवडणूक प्रक्रिया पार पडली. महापौर पदासाठी 4 उमेदवारांनी अर्ज भरले होते. मंगेश पवार, राजू भातखंडे, मारुती मोदगेकर आणि शाहिद खान पठाण. त्यापैकी राजू भातखंडे आणि शाहिद खान पठाण यांनी नामांकन मागे घेतले. मतदानानंतर मंगेश पवार यांनी 40 मते मिळवून मारुती मोदगेकर यांच्यावर विजय मिळवला आणि त्यांची महापौर म्हणून निवड झाली. उपमहापौर पदासाठी वाणी विलास जोशी आणि लक्ष्मी लोकारी यांच्यात स्पर्धा झाली. वाणी जोशी यांनी 40 मते मिळवून विजय मिळवला. निवडणूक निकाल जाहीर झाल्यानंतर माजी मुख्यमंत्री व खासदार जगदीश शेट्टर यांनी नव्या महापौर आणि उपमहापौरांनी बेळगाव शहराच्या विकासासाठी मेहनत घ्यावी, तसेच केंद्र आणि राज्य सरकारच्या योजना जनतेपर्यंत पोहोचवून उत्तम प्रशासन द्यावे असे आवाहन केले. ನಗರಸಭೆಗೆ ಇವತ್ತೇನು ಮಹಾಪೌರು ಮತ್ತು ಉಪಮಹಾಪೌರ ಚುನಾವಣೆ ಇತ್ತು. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲ ಸಂತೋಷದಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅವರ ನೇತೃತ್ವದಲ್ಲಿ ಅವರಿಗೊಂದು ಅನುಭವ ಇದೆ ಮತ್ತು ಎಲ್ಲರ ಒಂದು ಸಹಕಾರ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂಥೇಳಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ಎಲ್ಲ ಪಕ್ಷದವರಿಗೆ ನಾನು ಹೇಳುವಂಥದ್ದು, ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಬೆಳಗಾವಿಯ ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಬಂದಂಥವನ್ನ ಸದುಪಯೋಗ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡೋಣ. ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಮೇಯರ್ ಸ್ಥಾನಕ್ಕೆ ಬಿಜೆಪಿಯ ಅಭ್ಯರ್ಥಿ ಮಂಗೇಶ್ ಪವಾರ್ 40 ಮತಗಳಿಂದ ಗೆದ್ದಿದ್ದಾರೆ. ಅದೇ ಥರ ಉಪಮೇಯರ್ ಸ್ಥಾನಕ್ಕೆ ವಾಣಿ ವಿಲಾಸ್ ಜೋಶಿ ಅವರು ಕೂಡ 40 ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ 25 ಮತಗಳು ಬಂದಿರತಕ್ಕಂಥದ್ದಿದೆ. ಅಂದರೆ ಈಗಲೂ ರಾಜ್ಯದಲ್ಲಿ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತೇಳಿದರೆ, ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ಟು ಮತ್ತು ಈಗ ಒಂದು 2 ವರ್ಷದಿಂದ ಏನು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರ ನಡವಳಿಕೆಗಳು, ಅವರ ವರ್ತನೆಗಳು, ಅವರ ಭ್ರಷ್ಟಾಚಾರ, ಅವರ ಅಲ್ಪಸಂಖ್ಯಾತರನ್ನು ಸೀದಾ ಆಕಾಶದ ಮೇಲೆ ಕೂಡಿಸಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೋಸ್ಕರ ಬಜೆಟ್ ಮಂಡಿಸಿರ್ತಕ್ಕಂಥದ್ದು, SC STಗಳ ಹಣವನ್ನು ಸುಮಾರು 42,000 ಕೋಟಿನಲ್ಲಿ 7,000 ಕೋಟಿ ಮಾತ್ರ, ಮತ್ತೆ ಇನ್ನೊಂದು ಸರಿ ಉಚ್ಚಾರ ಮಾಡ್ತೇನೆ, 42,000 ಕೋಟಿನಲ್ಲಿ SC STಗಳಿಗೆ ತಲುಪೋದು ಕೇವಲ 7,000 ಕೋಟಿ ಮಾತ್ರ. ಉಳಿದಿರ್ತಕ್ಕಂಥದ್ದು ಬೇರೆ ಇಲಾಖೆಗಳಿಗೆ ಹೋಗುತ್ತೆ. SC STಗಳಿಗೆ ಘೋರ ಅನ್ಯಾಯ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಇದನ್ನು SC STಗಳ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಅನ್ನೋದು ಸ್ಥಗಿತಗೊಂಡಿದೆ. ಕಾಂಗ್ರೆಸ್ ಶಾಸಕರನ್ನೇ ಬೇಜಾರಾಗಿದ್ದಾರೆ, ನಮಗೆ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅಂಥೇಳಿ. ಹಾಗಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಈ ವಿಷಯವನ್ನು ಸದನದಲ್ಲಿ ರೈಸ್ ಮಾಡಿ ಗ್ಯಾರಂಟಿ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಗ್ಯಾರಂಟಿ ಆಗಿಬಿಟ್ಟಿದೆ. ಈಗ ಉದಾಹರಣೆಗೆ ಗೃಹ ಲಕ್ಷ್ಮಿಗೆ ದುಡ್ಡು ಬರಬೇಕು ಅಂತೇಳಿದ್ರೆ ಈಗ ZPPP ಎಲೆಕ್ಷನ್ ನಡೆದ್ರೆ ಮಾತ್ರ ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು ಬರುತ್ತೆ. ಇಲ್ಲ ಅಂತೇಳಿದ್ರೆ ಮತ್ತೆ ಯಾವುದಾದ್ರೂ ಎಲೆಕ್ಷನ್ ಬಂದ್ರೆ ಮಾತ್ರ ಅವರಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಆದ್ದರಿಂದ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಬಜೆಟಲ್ಲಂತೂ ಸಿದ್ದರಾಮಯ್ಯ ಅವರು ಏನು ಜನಪರ ಬಜೆಟ್ ಮಾಡ್ತೀವಿ, ಆರ್ಥಿಕ ತಜ್ಞರು ಅನ್ನುವಂಥದ್ದೇನಿದೆಲ್ಲ, ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನು ಭಗ್ನಗೊಳಿಸಿರ್ತಕ್ಕಂಥ ಏನಾದ್ರು ತಜ್ಞರಿದ್ದರೆ ಅವರು ಸಿದ್ದರಾಮಯ್ಯ ಅವರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವೀಗ ಸದನದಲ್ಲಿ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ.
ನಮ್ಮ ರಾಜ್ಯದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಭಗ್ನ ಮಾಡಿರ್ತಕ್ಕಂಥ ಆರ್ಥಿಕ ತಜ್ಞ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಈ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಸದನದ ಮುಗಿದ ಮೇಲೆ ಇಡೀ ರಾಜ್ಯಾದ್ಯಂತ ನಾವು ಒಂದು ಅಭಿಯಾನವನ್ನೇ ತೆಗೆದುಕೊಳ್ತಾ ಇದ್ದೀವಿ. ಹೆಂಗೆ SC STಗಳ ಹಣವನ್ನು ಸಾವಿರಾರು ಕೋಟಿ ರೂಪಾಯಿ 7,000 ಕೋಟಿ ಬಿಟ್ಟು 42,000 ಕೋಟಿನಲ್ಲಿ ಹೆಂಗೆ ಬೇರೆ ಬೇರೆಯವರಿಗೆ ಹಣ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಯಲ್ಲಿ ಅಂಥೇಳಿ ದೊಡ್ಡ ಅಭಿಯಾನವನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ಹೆಂಗೆ ಹೆಚ್ಚಿಗೆ ಮಾಡಿದ್ದಾರೆ, ನೀರಿಗೆ ಟ್ಯಾಕ್ಸು, ಹಾಲಿಗೆ ಟ್ಯಾಕ್ಸು, ಆಲ್ಕೋಹಾಲಿಗೆ ಟ್ಯಾಕ್ಸು, ಪೆಟ್ರೋಲ್ ಡೀಸೆಲ್ಲಿಗೆ ಟ್ಯಾಕ್ಸು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಡೀಸೆಲ್ಲು ಪೆಟ್ರೋಲ್ ದುಬಾರಿ, ನಮ್ಮ ಹಾಲು ದುಬಾರಿ, ನೀರು ದುಬಾರಿ, ಆಯಿತಾ, ಪ್ರಮಾಣ ಪತ್ರಗಳು ದುಬಾರಿ, ರಿಜಿಸ್ಟ್ರೇಷನ್ ಫೀಸ್ ದುಬಾರಿ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಹೆಂಗೆ ಕರ್ನಾಟಕ ರಾಜ್ಯ ದುಬಾರಿ ರಾಜ್ಯ ಆಗಿದೆ, ಹೆಂಗೆ ಬೆಂಗಳೂರು ಅಂತಕ್ಕಂಥದ್ದು ಏನು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಬ್ಯಾಡ್ ಬೆಂಗಳೂರು ಆಗಿದೆ. विधान परिषदेचे सदस्य साबण्णा तळवार म्हणाले की नवीन महापौर आणि उपमहापौरांनी पालिकेतील सर्व सदस्यांना विश्वासात घेऊन बेळगावच्या सर्वांगीण विकासासाठी कार्य करावे. मंगेश पवार यांनी निवडीनंतर सांगितले की महानगरपालिकेतील सर्व सदस्यांना विश्वासात घेऊन बेळगावच्या विकासासाठी मी पूर्ण प्रयत्न करेन. या कार्यक्रमाला महानगरपालिका आयुक्त शुभा बी आणि इतर मान्यवर उपस्थित होते. विनोद कोलकार, KMM मराठी, बेळगाव.